अपदापहर्तारं धातारं सर्वसम्पदं लोकाभिरामं श्रीरामं भूयो भूयो नमाम्यहम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। हरे राम 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 हरे हरे, हरे कृष्ण 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 हरे हरे. ಈ ದಿನ ಗುಣತ್ರಯಗಳ ಬಗ್ಗೆ ಮಾತಾಡೋಣ. ಗುಣಗಳು ಅಂದರೆ ಮನುಷ್ಯನಲ್ಲಿ ಅಥವಾ ಪ್ರಕೃತಿಯಲ್ಲಿ ಎಲ್ಲದರಲ್ಲಿಯೂ ಸಹ 3 ಗುಣಗಳನ್ನು ನಾವು ಕಾಣ್ಬೋದು. ವೇದಾಂತದಲ್ಲೂ ಸಹ ಈ ಗುಣಗಳ ಬಗ್ಗೆ, ಪ್ರಸ್ಥಾನತ್ರಯದಲ್ಲೂ ಸಹ ಈ ಒಂದು ಗುಣಗಳ ಬಗ್ಗೆ ವಿಶೇಷವಾದಂಥ ಹೆಚ್ಚಿನ ಒಂದು ವಿವರವಾದ ಮಾಹಿತಿಯನ್ನು ನಾವು ಶ್ರುತಿಯಲ್ಲಿ ನೋಡ್ಬೋದು. ಗುಣತ್ರಯಗಳು 3 ಗುಣಗಳು. ಮೊದಲನೇದಾಗಿ ಸತ್ವಗುಣ, ಎರಡನೇದು ರಜೋಗುಣ, ಮೂರನೇದು ತಮೋಗುಣ. ಈ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರ್ತವೆ. ಈವನ್ ಪ್ರಪಂಚದಲ್ಲೂ ಸಹ ಈ ಗುಣಗಳನ್ನು ನಾವು ನೋಡ್ಬೋದು. ಈ ಗುಣಗಳು ಹೇಗಿರ್ತವೆ, ಈ ಗುಣಗಳ ಬಗ್ಗೆ ಏನು ಹೇಳುತ್ತೆ ಶ್ರುತಿ ಅನ್ನೋದನ್ನು ನೋಡೋಣ. ಸತ್ವಗುಣ ಅಂತ ಹೇಳಿದ್ರೆ ಕರುಣೆ, ದಯೆ, ಪ್ರೀತಿ, ಸಹನೆ, ತಾಳ್ಮೆ, ಬೇರೆಯವರ ಏಳಿಗೆಯನ್ನು ಸಹಿಸ್ತಕ್ಕಂಥದ್ದು, ಬೇರೆಯವರ ಮೇಲೆ ದ್ವೇಷವನ್ನು ಬಿಡ್ತಕ್ಕಂಥದ್ದು, ಎಲ್ಲರೂ ಒಂದೇ ಅಂತಕ್ಕಂಥ ಭಾವ. ಅವ್ರು ಮಾಡಿದ್ದು ಅವ್ರಿಗೆ, ನಾವು ಮಾಡಿದ್ದು ನಮಗೆ, ಭಗವಂತ ಏನು ನಮಗೆ ಕೊಟ್ಟಿದ್ದನೋ ಅದರಲ್ಲೇ ಖುಷಿ ಪಡೋಣ, ನಮಗಷ್ಟೇ ಸಾಕು ಅಂತಕ್ಕಂಥ ನಿರಾಳತೆ, ಸಂತೃಪ್ತ ಜೀವನ, ಏನೇ ಇದೆ ಅದರಲ್ಲೇ ಜೀವನವನ್ನು ನಡೆಸ್ಕೊಂಡು ಹೋಗೋಣ, ಅತಿಯಾದ ಆಸೆ ಬೇಡ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಇರೋದ್ರಲ್ಲೇ ಖುಷಿಯಾಗಿ ಸಂತೋಷವಾಗಿ ಇರೋಣ ಅಂತಕ್ಕಂಥದ್ದೇ ಸತ್ವಗುಣದ ಪ್ರಧಾನವಾದ ಲಕ್ಷಣಗಳು. ಇನ್ನು ರಜೋಗುಣಗಳು ಅಂತ ಹೇಳಿದರೆ ಕೋಪ, ಅತಿಯಾದ ಹೆಚ್ಚಿನ ಕೋಪ, ಮತ್ತು ತನ್ನ ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ತನ್ನ ನಂಬಿರೋರನ್ನು, ತನ್ನ ರಾಜ್ಯವಾಗಲಿ ಕೋಶವಾಗಲಿ ಇದನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಧಾನವಾದಂಥ ಕರ್ಮವನ್ನು ಮಾಡಬೇಕಾಗತ್ತೆ. ಇವರು ಕರ್ಮಯೋಗಿಗಳಾಗ್ತಾರೆ. ಇವರು ಕ್ಷತ್ರಿಯರು. ಉದಾಹರಣೆ ಹೇಳಬೇಕಂದ್ರೆ ಕ್ಷತ್ರಿಯರು ಸಂರಕ್ಷಣೆಗೆ, ದೇಶದ ರಕ್ಷಣೆಗೆ ಕರುಣೆ ಅನ್ನು ಬಿಟ್ಟು, ಅಯ್ಯೋ ಪಾಪ ಅಂತಕ್ಕಂಥದ್ದನ್ನು ಬಿಟ್ಟು ಕರ್ಮವನ್ನು ಮಾಡಿ ಸಂರಕ್ಷಣೆ ಮಾಡ್ತಕ್ಕಂಥ ಗುಣ ರಜೋಗುಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದಂಥ ನೀತಿ ಪಾಠ. ಅವನು ಅಂತಃಕರಣದಲ್ಲಿ ಭಾವುಕನಾಗಿ, ಇವರು ನಮ್ಮ ಗುರುಗಳು, ಇವರು ನಮ್ಮ ತಾತ, ಇವರು ನಮ್ಮ ಸಹೋದರರು, ಇವರು ನಮ್ಮ ವಂಶಸ್ಥರು, ಇವರ ಮೇಲೆ ಯುದ್ಧ ಮಾಡಿ ಇವರ ಒಂದು ಸಮಾಧಿಗಳ ಮೇಲೆ
ರಾಜ್ಯವನ್ನು ಸಿಂಹಾಸನವನ್ನು ಏರ್ತಕ್ಕಂಥ ಈ ಒಂದು ಪಾಪದ ಕೆಲಸ ನನಗೆ ಬೇಡ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತಕ್ಕಂಥ ಅಂತಃಕರಣ ತುಂಬಿದ ಮನೋಭಾವದಿಂದ ಶಸ್ತ್ರಾಸ್ತ್ರಗಳನ್ನು ಕೆಳಗಡೆ ಇಟ್ಟು ಕೃಷ್ಣನ ಪಾದದಲ್ಲಿ ಶರಣಾಗತನಾಗಿ ಕೂತ್ಕೊಳ್ತಾನೆ ಅರ್ಜುನ. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಕ್ಕಂಥದ್ದು, ನೀನು ಕ್ಷತ್ರಿಯ, ಅದು ನಿನ್ನ ಧರ್ಮ, ಆ ಧರ್ಮವನ್ನು ನೀನು ಪರಿಪಾಲಿಸಬೇಕು. ಯುದ್ಧ ಮಾಡ್ತಕ್ಕಂಥದ್ದು ನಿನ್ನ ಕರ್ಮಾನುಷ್ಠಾನ. ಆ ಕರ್ಮವನ್ನು ನೀನು ಮಾಡಲಿಲ್ಲ ಅಂದರೆ ನಿನಗೆ ಹೆಸರು, ಗೌರವ, ಕೀರ್ತಿ ಅಥವಾ ನಿನಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಸಿಗೋದಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಪೂರೈಸು, ನಿನ್ನ ಕೆಲಸವನ್ನು ನೀನು ಮಾಡು, ನೀನು ಯುದ್ಧವನ್ನು ಮಾಡು ಎಂಬುದಾಗಿ ಆತನಿಗೆ ಧೈರ್ಯವನ್ನು, ಜ್ಞಾನವನ್ನು, ಬೋಧನೆಯನ್ನು ಮಾಡಿದಾಗ ಆವಾಗ ಜಾಗೃತನಾಗಿ ಕರ್ಮವೇ ನನ್ನ ಸಿದ್ಧಾಂತ, ಕ್ಷತ್ರಿಯನ ಸಿದ್ಧಾಂತ, ಕರ್ಮ ಮಾಡಲೇಬೇಕು. ಇಲ್ಲಿ ಸಾಯುವವರು ಯಾರೋ, ಕೊಲ್ಲುವವರು ಯಾರೋ, ಕೊಲ್ಲಿಸೋರು ಯಾರೋ, ನೀನು ಯುದ್ಧವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮನ ಆ ಒಂದು ಭಗವದ್ಗೀತೆಯ ಜ್ಞಾನದಿಂದ ಅರ್ಜುನ ಯುದ್ಧಕ್ಕೆ ಹೋಗ್ತಾನೆ. ಹಾಗೆ ಅದು ಅವರ ಒಂದು ಗುಣ. ರಜೋಗುಣ ಅಂತಕ್ಕಂಥದ್ದು ಕ್ಷತ್ರಿಯ ಗುಣ. ತನ್ನ ಕರ್ಮವನ್ನು ತಾನು ಮಾಡಬೇಕು, ತನ್ನ ರಕ್ಷಣೆಗೆ ತಾನು ಹೋರಾಡಬೇಕು. ಇಲ್ಲಿ ಕರುಣೆ, ದಯೆ ಅಂತಕ್ಕಂಥದ್ದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇಲ್ಲ ಅಂತಕ್ಕಂಥ ಗುಣವೇ, ಪ್ರಧಾನವಾಗಿರ್ತಕ್ಕಂಥ ಗುಣವೇ ರಜೋಗುಣ. ಇನ್ನು ತಮೋಗುಣ ಅಂತ ಇದೆ. ತಮೋಗುಣ ಅಂತ ಹೇಳಿದ್ರೆ ಮೊದಲನೇದಾಗಿ ಆಲಸ್ಯ, ಸೋಮಾರಿ, ಯಾವಾಗಲೂ ನಿದ್ರೆಯನ್ನು ಮಾಡ್ತಕ್ಕಂಥವನು, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವನು, ಎಲ್ಲ ವಿಷಯದಲ್ಲಿ ನಿರಾಸಕ್ತಿಯನ್ನು ಹೊಂದಿರತಕ್ಕಂಥವನು, ಹೆಚ್ಚಿನ ಪಾಪ ಕೆಲಸವನ್ನು ಮಾಡ್ತಕ್ಕಂಥವನು, ಕೋಪ, ದ್ವೇಷ, ಅಸೂಯೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಅಸುರಿ ಗುಣ ಅಂತಲೂ ಕೂಡ ಹೇಳ್ತಾರೆ. ತಮೋಗುಣ ಅಂತ ಹೇಳಿದ್ರೆ ಅಸುರಿ ಗುಣ. ತಮೋ ಅಂದರೆ ಕತ್ತಲು. ಆ ಒಂದು ಕೆಟ್ಟ ಗುಣಗಳೆಲ್ಲ ಆ ವ್ಯಕ್ತಿಯಲ್ಲಿ ಆವರಿಸಲ್ಪಟ್ಟಿರ್ತವೆ. ಅತಿ ಕ್ರೂರವಾದಂಥ ಕೃತ್ಯವನ್ನು ಮಾಡೋದು, ಪಾಪಕೃತ್ಯವನ್ನು ಮಾಡೋದು, ಪರರ ಹಿಂಸೆಯನ್ನು ಮಾಡೋದು, ದೈಹಿಕ ಹಿಂಸೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅಜ್ಞಾನಿಗಳು, ಅವರು ಹೆಚ್ಚಿನ ಜ್ಞಾನ ಇರೋದಿಲ್ಲ, ತಿಳುವಳಿಕೆ ಇರಲ್ಲ, ವಿವೇಕ ಇರಲ್ಲ. ಈ ರೀತಿ ಇರ್ತಕ್ಕಂಥ ತಾಮಸಿ ಗುಣ ಪ್ರಧಾನವಾಗಿರ್ತಕ್ಕಂಥದ್ದು ರಾಕ್ಷಸಿ ಗುಣ ಅಂತಾರೆ ಇದಕ್ಕೆ. ಇದು ತಮೋಗುಣ. ಈ ಮೂರು ಗುಣತ್ರಯಗಳು ಮನುಷ್ಯನಲ್ಲಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ನೋಡೋಣ. ಈ ಮೂರು ಗುಣಗಳು ಇರ್ತಕ್ಕಂಥ ಒಂದು ಜಾಗ ಅಥವಾ ಸ್ಥಳ ಈ ಒಂದು ಶರೀರದಲ್ಲಿ ಅಂದರೆ ಅಂತಃಕರಣದಲ್ಲಿ ಇರ್ತವೆ. ಅಂದರೆ ನಾನು ಹಿಂದೆ ಹೇಳಿದಾಗೆ ಅಂತಃಕರಣ ಅಂತಕ್ಕಂಥದ್ದು ಮನುಷ್ಯನ ಶರೀರದ ಉಪಕರಣದಲ್ಲೂ ಪ್ರಧಾನವಾದ ಉಪಕರಣ ಅಂತಃಕರಣ. ಈ ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳ ಒಂದು ಸ್ಟೇಜ್, ಒಂದು ಸ್ಥಿತಿಗಳು ಇರ್ತವೆ. ಅಂದರೆ ಅದು ಒಂದೇ, ಆಯಾ ಸ್ಥಿತಿಗೆ ಬಂದಾಗ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದೇ 4 ಪಾತ್ರಗಳನ್ನು ಮಾಡುತ್ತೆ. ಮನಸ್ಸು ಒಂದೇ ಆದರೂ 4 ಪಾತ್ರವನ್ನು ಮಾಡುತ್ತೆ. ಮನಸ್ಸಾಗಿ, ಬುದ್ಧಿಯಾಗಿ, ಚಿತ್ತವಾಗಿ, ಅಹಂಕಾರವಾಗಿ. ಆಯಾ ಜಾಗಕ್ಕೆ ಬಂದಾಗ ಚಿಂತನೆಯ ಪ್ರವಾಹಗಳು ಮನಸ್ಸಿನಲ್ಲಿ ಪ್ರವಹಿಸುತ್ತಾ ಇದ್ದಾಗ ಎಲ್ಲೆಲ್ಲಿ ಬಂದು ನಿಲ್ತದೆ ಅಲ್ಲಲ್ಲಿ ಆ ಥರ ಒಂದು
ಕೆಲಸವನ್ನು ಅವು ಮಾಡ್ತವೆ. ಅದು ಅಂತಃಕರಣ. ಅಲ್ಲಿರ್ತಕ್ಕಂಥದ್ದೇ 3 ಗುಣಗಳ ಆಶ್ರಯ ತಾಣ. ಆ 3 ಗುಣಗಳೂ ಸಹ ಅಂತಃಕರಣದಲ್ಲಿ ಇರ್ತವೆ. ಇದರ ಆಧಾರದ ಮೇಲೆ ಯಾವ ಗುಣ ಇವನಲ್ಲಿ ಪ್ರಧಾನವಾಗಿದೆ, ಯಾವ ಗುಣ ಈತನಲ್ಲಿ ಆಕ್ಟಿವೇಟ್ ಆಗಿದೆ ಅಂತಕ್ಕಂಥದ್ರ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವವು ನಿರ್ಧಾರವಾಗುತ್ತೆ. ಒಳ್ಳೆಯವನ, ಕೆಟ್ಟವನ, ಸೋಮೇರಿನ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಈ ತ್ರಿಗುಣಗಳಿಂದಲೇ. ಈ ತ್ರಿಗುಣಗಳು ಅಂತಃಕರಣದಲ್ಲಿ ಯಾವುದು ಪ್ರಧಾನವಾಗಿರುತ್ತೆ ಅಂತಕ್ಕಂಥದ್ರ ಮೇಲೆ ಅವನ ಕರ್ಮಗಳು, ಅವನ ಕ್ರಿಯೆಗಳು, ಅವನ ಗುಣಗಳು ಕೂಡ ನಿರ್ಧರಿಸಲ್ಪಡುತ್ತವೆ. ಇದು ಯಾವಾಗಂದ್ರೆ ಆವಾಗ ಬರೋದಿಲ್ಲ. ಇದು ಮೂಲತಃ ಹುಟ್ಟಿನಿಂದಲೇ ಬಂದಿರ್ತವೆ. ಗುಣಗಳು ಸ್ವಭಾವ ಹುಟ್ಟಿನಿಂದಲೇ ಇರುತ್ತೆ. ಯಾವುದು ಪ್ರಧಾನವಾಗಿರುತ್ತೆ ಅನ್ನೋದು ಮುಖ್ಯ. 3 ಗುಣಗಳು ಇರ್ತವೆ. ಯಾವುದು ಹೆಚ್ಚಿನ ಪರ್ಸೆಂಟೇಜ್, ಪ್ರಮಾಣ ಜಾಸ್ತಿ ಯಾವುದಿರುತ್ತೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಗುಣಧರ್ಮಗಳು ನಿರ್ಧಾರ ಆಗುತ್ತೆ. ಸತ್ವಗುಣ ಪ್ರಧಾನವಾಗಿದ್ದರೆ, ಸತ್ವಗುಣ ಜಾಸ್ತಿ ಆಗಿದ್ದರೆ ಆ ವ್ಯಕ್ತಿ ಶಾಂತ ಸ್ವಭಾವದನಾಗಿರ್ತಾನೆ, ಸದಾ ಚೈತನ್ಯ ಸ್ವರೂಪನಾಗಿ ಆನಂದವಾಗಿ ಇರ್ತಾನೆ. ಬೇರೆಯವರಿಗೆ ತನ್ನ ಕೈಲಾದ ಸಹಾಯ ಮಾಡ್ತಾನೆ. ಇಲ್ಲಾಂದರೆ ಏನೂ ಮಾಡಲ್ಲ, ಕೆಟ್ಟದ್ದನ್ನು ಮಾತ್ರ ಬಯಸೋದಿಲ್ಲ. ಪ್ರಕೃತಿ ಮೇಲೆ ಪ್ರೀತಿ ಇರುತ್ತೆ, ಪ್ರಾಣಿಗಳ ಮೇಲೆ ದಯೆ ಇರುತ್ತೆ, ವಯಸ್ಸಾಗಿರೋರ ಮೇಲೆ, ದುರ್ಬಲರ ಮೇಲೆ ಕರುಣೆ ಇರುತ್ತೆ, ಸೇವಾ ಮನೋಭಾವ ಇರುತ್ತೆ. ಏನಾದರೂ ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಆತನಲ್ಲಿ ತುಡಿತಾ ಇರುತ್ತೆ. ದೇವತಾ ಪೂಜೆ ಮಾಡಬೇಕು, ದೇವತೆಗಳ ಆರಾಧನೆ ಮಾಡಬೇಕು, ಜ್ಞಾನ ವೃದ್ಧಿ ಮಾಡ್ಕೊಬೇಕು, ಆಧ್ಯಾತ್ಮದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು, ಸಜ್ಜನರಲ್ಲಿ ಬೆರೀಬೇಕು, ಯಾವುದೇ ದುಶ್ಚಟಗಳಿಗೆ ಅಂಟಿಕೊಳ್ಳದಂತೆ, ಯಾವುದೇ ವ್ಯಾಮೋಹಗಳಿಗೆ ಅಂಟಿಕೊಳ್ಳದಂತೆ, ಯಾವುದೇ ಅತಿಯಾದ ವಿಷಯ ವಸ್ತುಗಳಿಗೆ ಅಂಟಿಕೊಳ್ಳದಂತೆ ಸದಾ ತನ್ನ ಜೀವನವನ್ನು ಭಗವಂತ ಕೊಟ್ಟಿದ್ದು, ಪರಮಾತ್ಮನಿಂದ ನನ್ನ ಒಂದು ಜೀವನ ನಡೀತಾ ಇದೆ, ನಾನು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಪರಮಾತ್ಮನ ಕೊಟ್ಟಿದ್ದು, ಪರಮಾತ್ಮನ ದಯೆಯಿಂದ ನಾನು ದಿನನಿತ್ಯದ ಕರ್ಮಗಳನ್ನು ಮಾಡ್ತಾಯಿದ್ದೀನಿ, ಈ ಎಲ್ಲ ಕರ್ಮಗಳು ಯಾವುದೇ ಫಲಾಪೇಕ್ಷೆಯಿಂದ ನಾನು ಮಾಡ್ತಾ ಇಲ್ಲ, ಎಲ್ಲವೂ ಸಹ ಭಗವತ್ ಪ್ರೇರಣೆಯಂತೆ, ಈಶ್ವರನ ಇಚ್ಛೆಯಂತೆ ನಾನು ಕರ್ಮಗಳನ್ನು ಮಾಡ್ತೀನಿ. ಹಾಗೆಯೇ ಫಲಗಳನ್ನು ಸಹ, ಆ ಕರ್ಮದಿಂದ ಏನು ಫಲ ಬರುತ್ತೆ ಆ ಫಲವನ್ನೂ ಸಹ ನಾನು ನಿರೀಕ್ಷೆ ಮಾಡಲ್ಲ. ಫಲ ನನಗೆ ಇಷ್ಟೇ ರೀತಿ ಫಲ ಬೇಕು ಅಂತ ನಾನು ನಿರೀಕ್ಷೆ ಇಟ್ಕೊಂಡು ಕರ್ಮವನ್ನು ಮಾಡಲ್ಲ. ಭಗವದ್ ಪ್ರೇರಣೆಯಂತೆ ಕರ್ಮ ಮತ್ತು ಫಲವನ್ನು ಸಹ ಭಗವಂತನಿಗೆ ಸಮರ್ಪಣೆ ಮಾಡೋ ಭಾವ. ಭಗವಂತ, ನಾನು ಬೆಳಗ್ಗೆ ಎದ್ದು ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಸಹ ಈಶ್ವರ ಅರ್ಪಣ ವಸ್ತು. ಇದರಿಂದ ಬರ್ತಕ್ಕಂಥ ಎಲ್ಲ ಫಲಗಳೂ ಸಹ ಈಶ್ವರನಿಗೆ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ ಅಂದಾಗ ಏನಾಗುತ್ತೆ, ಇಲ್ಲಿ ಕರ್ಮವು ಅಕ್ಯುಮುಲೇಟ್ ಆಗಲ್ಲ, ಕರ್ಮವು ಸೇರಿಕೊಳ್ಳಲ್ಲ. ನಾ ಕರ್ತ್ರ ನಾ ಭೋಕ್ತ್ರ ಅಂತ ಹೇಳ್ತಾರೆ. ಕರ್ತ್ರ ಅಂತ ಹೇಳಿದ್ರೆ ಒಂದು ಕರ್ಮವನ್ನು ಮಾಡಬೇಕಂದ್ರೆ ಅದರ ಹಿಂದಿನ ಉದ್ದೇಶ ಇರುತ್ತೆ. ನನಗೆ ಇದರಿಂದ ಏನೋ ಫಲ ಬೇಕು, ನಾನು ಇದರಿಂದ ಏನೋ ನಿರೀಕ್ಷೆ ಮಾಡ್ತೀನಿ, ನನಗದು ಬೇಕು ಅಂತ ಉದ್ದೇಶ ಇಟ್ಕೊಂಡು ಕರ್ಮವನ್ನು ಮಾಡ್ತಾನೆ. ಅದಕ್ಕೆ ಕರ್ತೃ ಅಂತ ಹೇಳ್ತಾರೆ. ಭೋಕ್ತರ ಅಂದರೆ ಆ ಕರ್ಮದಿಂದ ಬಂದಂಥ ಫಲ, ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ಸಿಹಿ ಆಗಿರ್ಬೋದು ಕಹಿ ಆಗಿರ್ಬೋದು, ಮಾನ ಆಗಿರ್ಬೋದು ಅಪಮಾನ ಆಗಿರ್ಬೋದು, ಈ ಕರ್ಮದಿಂದ ಬಂದಂಥ ಫಲವನ್ನು
ಅವನೇ ಉಣ್ಣಬೇಕು, ಅವನೇ ತಿನ್ನಬೇಕು. ಅವಾಗೇನಾಗುತ್ತೆ, ಒಳ್ಳೆಯದು ಬೇಕು ಅಂತ ಮಾಡ್ತಾನೆ, ಅದು ಒಳ್ಳೆಯದು ಸಿಗಲ್ಲ, ಕೆಟ್ಟದ್ದು ಸಿಗುತ್ತೆ. ಅವಾಗೇನಾಗುತ್ತೆ, ದುಃಖ ಬರುತ್ತೆ, ಅವನಿಗೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಆ ದುಃಖ ಅಂಥದ್ದು ಮನಸ್ಸಿನ ಶಾಂತಿಯನ್ನು ಕೂಡ ಕೆಡಿಸುತ್ತೆ, ಮನಸ್ಸಿನ ಅಸಮತೋಲನ ಕಳ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ಅದು ಕರ್ಮಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅದು ಕರ್ಮಕ್ಕೆ, ಸಂಚಿತ ಪಾಪ ಕರ್ಮಕ್ಕೆ ಸೇರ್ಕೊಂಡ್ಬಿಡುತ್ತೆ. ನನಗೆ ಸಿಗಲಿಲ್ಲ ಅಂತಕ್ಕಂಥದ್ರಿಂದ ಬೇರೆ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಇದೇ ಒಂದಕ್ಕೊಂದು ಬೆಳೀತಾ ಹೋಗ್ತಿರ್ತದೆ. ಹಾಗಾಗಿ ಕರ್ಮವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋದನ್ನು ಭಗವದರ್ಪಣೆ ಅಂದ್ಕೊಂಡು ಕರ್ಮವನ್ನು ಮಾಡಿದಾಗ ಕರ್ಮದ ಶೇಷ ಉಳಿಯಲ್ಲ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಈ ರೀತಿ ಕರ್ಮವನ್ನು ಮಾಡ್ತಕ್ಕಂಥವನು, ಭಗವಂತನ ಪ್ರೇರಣೆಯಿಂದ ಭಗವಂತನಿಗೋಸ್ಕರ ಕರ್ಮವನ್ನು ಮಾಡ್ತಕ್ಕಂಥವನು, ಏನೇ ಫಲಾಫಲಗಳು ಬಂದರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥವನು ಸತ್ವಗುಣ ಪ್ರಧಾನವಾಗಿರ್ತಾನೆ. ಸತ್ವಗುಣ ಪ್ರಧಾನವಾಗಿದ್ದವನು ಅವನು ದೇವರ ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕ ಗುರು ಹಿರಿಯರಲ್ಲಿ ಗೌರವ, ಭಕ್ತಿ ಎಲ್ಲವನ್ನ ಅವನು ಒಳಗೂಡಿಸ್ಕೊಂಡಿರ್ತಾನೆ. ಅವನ ಅಂತಃಕರಣವು ಪ್ರತಿ ಉತ್ತಮವಾಗಿರ್ತದೆ, ಸಂತೋಷದಿಂದ ಕೂಡಿರುತ್ತದೆ. ಸೊ ಹಾಗಾಗಿ ಸತ್ವಗುಣ ಪ್ರಧಾನವಾದಂಥ ಅವನ ಗುಣವಾಗಿರ್ತದೆ. ಹಾಗಂತ ಇನ್ನು 2 ಗುಣಗಳು ಏನಿರ್ತವೆ ಅವು ನಾಶ ಆಗಿರಲ್ಲ, ಅವು ಇರ್ತವೆ. ಅವೆರಡು ಹಿಂದೆ ಇರ್ತವೆ. ರಜಗುಣ ತಮಗುಣ ಹಿಂದೆ ಇರ್ತಾವೆ. ಇದು ಮುಂದೆ ಇದು ರೈಲ್ವೆ ಇಂಜನ್ ಇದ್ದಂಗಿದೆ. ನಿಮ್ಮ ಯಾವುದು ಗುಣ ಪ್ರಧಾನವಾಗಿರುತ್ತೆ, ಸತ್ವಗುಣ ಅಂತಕ್ಕಂಥದ್ದು ರೈಲ್ವೆ ಮುಖ್ಯವಾದಂಥ ಇಂಜಿನ್. ಅದು ಹಿಂದೆ ಇರ್ತಕ್ಕಂಥವು ಅವು ತಮಗುಣ ರಜಗುಣ ಇದ್ದೇ ಇರ್ತವೆ. ಅವು ಯಾವತ್ತೂ ಹೋಗೋದಿಲ್ಲ, ಎಲ್ಲ ಕಡೆಯೂ ಅವು ಯಾವತ್ತವಾಗಿರ್ತವೆ. ಇದು ಪ್ರಧಾನವಾಗಿದ್ದಾಗ ಅವು ಇದರ ಹಿಂದೆ ಇರ್ತವೆ ಅಷ್ಟೇ. ಅಂದರೆ ಅವರ ರಜಗುಣ ತಮಗುಣದ ಪ್ರಭಾವ ಈ ವ್ಯಕ್ತಿಯ ಮೇಲೆ ಬೀರಲ್ಲ, ಇವನ ನಿಯಂತ್ರಣದಲ್ಲಿ ಇರ್ತಾವೆ ಅವು. ಇವನು ಮನುಷ್ಯ, ಇವನಿಗೂ ಕೋಪ ಬರುತ್ತೆ, ಇವನಿಗೂ ಕೋಪ ಸಿಟ್ಟು ಎಲ್ಲನೂ ಬರ್ತವೆ, ಆದರೆ ಅದು ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಇವನು ಸತ್ವಗುಣಿ, ಒಳ್ಳೆಯ ಮನುಷ್ಯ ಅಂತಕ್ಕಂಥದ್ದನ್ನು ಅವನ ಅಂತಃಕರಣದಲ್ಲಿ ಇರ್ತಕ್ಕಂಥ ಆ ಒಂದು ಗುಣ ಅವನ ಕ್ರಿಯೆಗಳನ್ನು, ಅವನ ಕರ್ಮಗಳನ್ನು ತೋರಿಸುತ್ತೆ. ನಾವು ಅವನು ಮಾಡ್ತಕ್ಕಂಥ ಕರ್ಮಗಳು, ಅವನು ಆಡ್ತಕ್ಕಂಥ ಮಾತುಗಳು, ಅವನ ನಡೆ ನುಡಿ, ಅವನ ಆಚಾರ ವಿಚಾರಗಳಿಂದಲೇ ನಾವು ಇವನು ಸತ್ವಗುಣಿ ಅಂತ ನಾವು ನೋಡಬಹುದು, ಅದನ್ನು ಗ್ರಹಿಸ್ಬೋದು. ಸೂಕ್ಷ್ಮವಾಗಿ ಅದನ್ನು ಗ್ರಹಿಸಿದಾಗ ಅವನು ಸತ್ವಗುಣಿಯಾಗಿರ್ತಾನೆ. ಈ ಸತ್ವಗುಣಿ ಆದವನೇ ಕರ್ಮಯೋಗ, ಉಪಾಸನ ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗದಲ್ಲಿ ಬಂದು ಕೊನೆಗೆ ಮೋಕ್ಷವನ್ನು ಪಡಿತಾನೆ ಅಂತ ಶ್ರುತಿಯಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ಇದು ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥವನು. ಎರಡನೇದು ರಜೋಗುಣ. ಕೋಪ ಇರುತ್ತೆ, ಜಗಳ ಮಾಡ್ತಾನೆ, ತನ್ನ ಹಕ್ಕಿ ತಾನು ಹೋರಾಡ್ತಾನೆ, ಹಿಂದೆ ಮುಂದೆ ನೋಡಲ್ಲ, ಏನು ಬೇಕಾದ್ರೂ ಮಾಡ್ತಾನೆ. ಕೋಪ, ಸಿಟ್ಟು, ತಾಳ್ಮೆ ಇರಲ್ಲ, ಸಹನೆ ಇರಲ್ಲ, ಕೋಪಕ್ಕೆ ಮಿತಿ ಇರಲ್ಲ. ಹಾಗಾಗಿ ಅದರಿಂದ ಆಗ್ತಕ್ಕಂಥವು ಭಾಳಷ್ಟು ಅನಾಹುತಗಳಾಗ್ತವೆ. ಸ್ವಲ್ಪ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ, ದೊಡ್ಡ ದೊಡ್ಡ ಕೆಟ್ಟ ಕೆಲಸಗಳು ನಡೆದೋಗ್ತವೆ. ಮತ್ತು ಅದು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ಗಳು ಹೋಗ್ಬಿಡುತ್ತೆ. ಅದು ಬಂಧನಕ್ಕೆ ಕೂಡ ಅದು ಇದು ಮಾಡಿಬಿಡುತ್ತೆ. ಮತ್ತು ಒಂದು ನಿಮಿಷ ನಾನು ಮೌನವಾಗಿದ್ದರೆ ನನಗೇನೂ ಆಗ್ತಿರಲಿಲ್ಲಪ್ಪ, ಏನೋ ಆ ಒಂದು ಇದರಲ್ಲಿ ದುಡುಕಿಬಿಟ್ಟೆ ಅಂತಕ್ಕಂಥ ಆ ಗುಣನೇ ರಜೋಗುಣ. ಅದು ಆ ಸಮಯದಲ್ಲಿ ಅದು ಮಾಡಿಸ್ಬಿಡುತ್ತೆ. ಆ ಒಂದು ಗುಣ ಪ್ರಧಾನವಾಗಿರ್ತಕ್ಕಂಥವನು ಅವನ ನಡೆ ನುಡಿ, ಅವನ ಮಾತು, ಅವನ ಆಚಾರ ವಿಚಾರದಲ್ಲಿ ಗೊತ್ತಾಗ್ಬಿಡುತ್ತೆ.
ತುಂಬ ಕೋಪಿಷ್ಟ, ತುಂಬ ಸಿಡುಕ, ಒಳ್ಳೆಯದು ಮಾತಾಡಲ್ಲ, ಒಳ್ಳೆ ಥರ ಅವ್ನು ನಡ್ಕೊಳಲ್ಲ, ತನ್ನ ಸ್ವಾರ್ಥಿ, ತಂದೆ ಸಾಕು, ಇನ್ನೊಬ್ಬರನ್ನು ಬೇಡ ನನಗೆ, ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು, ನಾನೊಬ್ಬನು ಖುಷಿಯಾಗಿದ್ದರೆ ಸಾಕು, ನನಗೆ ಬಂದರೆ ಸಾಕು, ಯಾವ್ದನ್ನ ದುಡ್ಡಾಗಲಿ ನನಗೆ ಬಂದರೆ ಸಾಕು, ಹೆಂಗನಮ್ಮ ಆದರೂ ನನಗೆ ಬಂದರೆ ಸಾಕು ಅಂತಕ್ಕಂಥ ಗುಣ ಅವನಲ್ಲಿ ಪ್ರಧಾನವಾಗಿರ್ತಾನೆ. ಆವಾಗ ಅವನು ರಜೋಗುಣಿಯಾಗಿರ್ತಾನೆ. ತಮೋಗುಣಿ ಅಂತ ಹೇಳಿದ್ರೆ ರಾಕ್ಷಸ ವೃತ್ತಿ. ಅದನ್ನು ನಾನು ಹೇಳೋದೇನು ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ. ಈ ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಇದರಲ್ಲಿ ಈ ಮೂರಲ್ಲಿ ಯಾರು ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ. ರಾಮಾಯಣಕ್ಕೆ ಹೋದಾಗ ವಿಭೀಷಣ ರಾಕ್ಷಸನಾದರೂ ಕೂಡ ಅವನು ಸತ್ವಗುಣ ಪ್ರಧಾನಿ, ರಾವಣ ರಜೋಗುಣದ ಪ್ರಧಾನಿ, ಕುಂಭಕರ್ಣ ತಮೋಗುಣದ ಪ್ರಧಾನಿ. ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ. ಥ್ಯಾಂಕ್ ಯು.